ಟೆಲಿವಿಷನ್ಗೆ ಒಂದು 50 ವರ್ಷ ಹಿಡಿತು. ಮುಂದೆ ಇವು ಪರ್ಸನಲ್ ಕಂಪ್ಯೂಟರ್ ಅವೆಲ್ಲ ಬಂದವಲ್ಲ ಆ ಒಂದು 25 ವರ್ಷ ಹಿಡಿತು. ಅದೇನಾಗತ್ತದ ಅದು ಫ್ಯಾಸ್ಟರ್ ಅಂಡ್ ಫ್ಯಾಸ್ಟರ್ ಅಂಡ್ ಫ್ಯಾಸ್ಟರ್ ಆಗ್ಲಿಕ್ಕತ್ತದ ಸೈಕಲ್, ಇನೋವೇಷನ್ ಸೈಕಲ್. ಯಾಕಂತಂದ್ರೆ ದ ವರ್ಲ್ಡ್ ಇಸ್ ಅ ಕನೆಕ್ಟೆಡ್ ಪ್ಲೇಸ್. ಅಂತಂದ್ರೆ ಹುಬ್ಬಳ್ಳಿಯಾಗ ಆಗಿದ್ದು ಡೆಲ್ಲಿ ಗೊತ್ತಾಗ್ತದೆ, ಡೆಲ್ಲಿ ಒಳಗೆ ಗೊತ್ತಾಗಿದ್ದು ನ್ಯೂಯಾರ್ಕ್ ಗೊತ್ತಾಗ್ತದೆ, ನ್ಯೂಯಾರ್ಕ್ ಇದ್ದು ಇನ್ನೊಂದು ಕಡೆ ಬರ್ತಾಗ್ತದೆ. ಹೀಗಾಗಿ ಸುದ್ದಿ ನಮ್ಮಲ್ಲಿ ಹಬ್ತದ. ಆಮೇಲೆ ಇನೋವೇಷನ್ ಭಾಳ ಫಾಸ್ಟ್ ಆಗ್ತದೆ. ಯಾಕಂದ್ರೆ ನೀವು ಇಲ್ಲೇನು ಹೊಸ ಕಂಡು ಹಿಡಿದ್ರಂದ್ರೆ ಅದು ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಹೀಗಾಗಿ ಇದು ಎ ಐ ತೆಗೆದ್ವಾ. ಈಗ ಚಾಟ್ ಜಿ ಪಿ ಟಿ ನೀವೆಲ್ಲ ಯೂಸ್ ಮಾಡ್ತೀರಿ. ಚಾಟ್ ಜಿ ಪಿ ಟಿ ಅವರು ಅನೌನ್ಸ್ ಮಾಡಿದ ಕೂಡಲೇ ವಿದಿನ್ 4 months that 100 million users. Innovation is going very rapidly. Innovation rapidly move ಆದರೆ ಏನಾಗ್ತದೆ, ಒಂದು ಸ್ವಲ್ಪ ಹಳೆಯರು ಚೇಂಜ್ ಆಗ್ತಾವ. ಅಂದರೆ ಎಲ್ಲಾನು ಇಟ್ ಆಲ್ ಮೇಕ್ಸ್ ಥಿಂಗ್ಸ್ ಬೆಟರ್, ಚೀಪರ್, ಫ್ಯಾಸ್ಟರ್, ಬೆಟರ್ ಅಂಡ್ ಎವ್ರಿಥಿಂಗ್ ಎಲ್ಸ್. ಬಟ್ ಇಟ್ ಡಸ್ ಡಿಸ್ಲಾಜ್ ಓಲ್ಡ್ ಬಿಸ್ನೆಸಸ್. ಅಂದರೆ ಹಳೆ ಥರ ಮಾಡೋದು ಹೋಗ್ತದೆ, ಹೊಸ ಥರ ಮಾಡೋದು ಬರ್ತದೆ. ಅಂದ್ಕೂಡಲೇ ಹೊಸ ಹಳೆ ಕಂಪ್ನಿ ಸ್ವಲ್ಪ ಹೋಗಿ ಮತ್ತೆ ಹೊಸ ಕಂಪ್ನಿ ಬರ್ತಾವೆ. ನಮ್ಮ ಯಂಗ್ ನೇಷನ್ ಆಗ್ತದೆ, ಇವನ್ ದೇ ಫಾಲ್ ಬಿಹೈಂಡ್. ಬಟ್ particularly in India, it's a very difficult job. And the government, Modi government, has done an excellent job of coming up with a policy, new education policy. So new education policy focuses more on people developing practical skills. And then you ಕಲಿಸ್ತೀರಲ್ಲ, ಮ್ಯಾಥ್ ಕಲಿಸ್ರಿ, ಫಿಸಿಕ್ಸ್ ಕಲಿಸ್ರಿ, ಕೆಮಿಸ್ಟ್ರಿ ಕಲಿಸ್ರಿ, ಏನು ಕಲಿಸಿದ್ರು ಫಿಸಿಕ್ಸ್ ಅದ, ಎಲ್ಲಾದ್ರೂ ಕೆಮಿಸ್ಟ್ರಿ ಅದ, ಎಲ್ಲಾದ್ರೂ ಮ್ಯಾಥ್ ಅದ, ಅದು ಹೆಂಗೆ ಅಪ್ಲೈ ಆಗ್ತದ ಅದು ಕಲಿಸ್ರಿ ಅಂತ ಹೇಳಿರ್ತಾರೆ. ಸೊ ದ್ಯಾಟ್ ಪೀಪಲ್ ವೆನ್ ಯು ಆಕ್ಚುಲಿ ಗ್ರ್ಯಾಜುಯೇಟ್ ಯು ಆರ್ ರೆಡಿ ಫಾರ್ ದ ಜಾಬ್ಸ್, ಯು ಆರ್ ರೆಡಿ ಟು ಲರ್ನ್ ನ್ಯೂ ಥಿಂಗ್ಸ್. ಅಂದರೆ ಏನು ಗ್ರ್ಯಾಜುಯೇಟ್ ಆದರೂ ಎಂಥ ಕೆಲಸ ಇದ್ರು ಏನು 5 ವರ್ಷಕ್ಕೆ ಅದು ಯೂಸಸ್. ಯಾಕಂದ್ರೆ ಮತ್ತೆ ಹೊಸ ಕಲ್ಕೋಬೇಕು. ಅದಕ್ಕೆ ಹೊಸ ಹೊಸ ಕಲ್ಕೊಂಬೋ ಅದು ಏನು ಸ್ಕಿಲ್ ಅದಲ್ಲ ಆ ಬೇಕು ಮನುಷ್ಯಾಗ. ಅದು ನ್ಯೂ ಎಜುಕೇಶನ್ ಪಾಲಿಸಿ. ಆದರೆ ಯೂಶಲಿ colleges ಅವೆಲ್ಲ those are institutions that withstand. So I think what we're trying to do is to help all the educational institutions keep up with the new way of learning, so that when people are that they're more productive. And so ಅದೆಲ್ಲ ಆಗ್ಬೇಕು. ಸಾಲ್ ಚೇಂಜ್ ಆಗಬೇಕು, ಕಾಲೇಜಸ್ ಚೇಂಜ್ ಆಗಬೇಕು. ಆದ್ರೆ ಅದೆಲ್ಲ ಚೇಂಜ್ ಆಗೋಕ್ಕಿಂತ ಮೊದಲು ನಾವು ಒಂದು 10 ವರ್ಷದ ಹಿಂದೆ ಏನು ಮಾಡ್ತಿದ್ವಿ ಅಂದ್ರೆ, 10 ವರ್ಷದ ಹಿಂದೆ ಮಂದಿ ಗ್ರಾಜುಯೇಟ್ ಆದ್ಮೇಲೆ